ದೇವಾಯ ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ನರಂ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ದೇವಿ ಸರಸ್ವತಿ ತದೋ ಜಯಮುದಿರಿಯೇ ತದೋ ಜಯಮುದಿರಿಯೇ. ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ನಿತ್ಯಂ ಭಾಗವತ ಸೇವೆಯ. ಭಗವತೆ ಉತ್ತಮ ಶ್ಲೋಕೆ ಭಕ್ತಿರುತ್ತಮ ಭಕ್ತಿರ್ಭವತಿ ನೈಸ್ತಿಕಿ ಭಕ್ತಿರೋಗಿ ನಮಸ್ತುತಿ. ಮೂಕಂ ಕರೋತಿ ವಾಚಾಲಾಂ ಮೂಕಾಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಪಂಗುಂ ಲಂಘಯತೆ ಗಿರಿಂ. ಕೃಪಾತಂ ವಂದೇ ಸಂಬಂಧೆ ಶ್ರೀಗುರುಂ ದೀನತಾರಿಣಂ ಪರಮಾನಂದ ಮಾಧವ ಆನಂದ ಮಾಧವ ಚೈತನ್ಯ ಈಶ್ವರ ಚೈತನ್ಯೀಶ್ವರ ಕೃಷ್ಣಾಯ ವಾಸುದೇವಾಯ ವಾಸುದೇವಾಯ ದೇವಕೀ ನಂದನಾಯ ಚ ದೇವಕೀನಂದನಾಯ ಚ ಗೋಪಕುಮಾರಾಯ ಗೋವಿಂದಾಯ ಗೋವಿಂದಾಯ ನಮೋ ನಮೋ ನಮಃ. ಸ್ಕಂದ 1 ಅಧ್ಯಾಯ 6 ಶ್ಲೋಕ ನಂಬರ್ 14. 13 ಇಲ್ಲ 13 ಹತ್ರ ಐತೆ ದಾರ. 13 14 ಮಧ್ಯದಲ್ಲಿ ಐತೆ. 13 ಅನ್ಕೋತೀನಿ. ಚಿನ್ನ, ಬೆಳ್ಳಿ, ತಾಮ್ರ ಅಂತಹ ನಾನಾ ಬಗೆಯ ಖನಿಜಗಳ ಗಣಿಗಳಿಂದ ತುಂಬಿದ್ದ ಬೆಟ್ಟ ಗುಡ್ಡಗಳನ್ನು ನಾನು ಹಾದು ಹೋದೆ. ಸುಂದರ ಕಮಲ ಪುಷ್ಪಗಳಿಂದ ತುಂಬಿದ ಜಲಾಶಯಗಳೆಲ್ಲ ಸ್ವರ್ಗ ವಾಸಿಗಳಿಗೆ ಯೋಗ್ಯವಾದ. ಹರೇ ಕೃಷ್ಣ. ಕಂಗಟ್ಟಿ ದುಂಬಿಗಳಿಂದ ಅಲಂಕೃತವಾದ ಹಕ್ಕಿಗಳು ಹಾಡುತ್ತಿರುವ ಭೂಪ್ರದೇಶಗಳನ್ನು ಹಾದು ಹೋದೆ. 13 ನಲವೇನು ಶರ ತನ್ಬಕುಶ ಕೀಚಿಕ ನಲವೇನು ಶರಃ ತನ್ಬಕುಶ ಕೀಚಿಕ ಗಹರಂ ಏಕಹರಂ. ನಲವೇನು ಶರ ತನ್ಬಕುಶ ಕೀಚಕ ಗಹರಂ ಏಕೇನ ಈಕನದು ಏಕೆನ ಏಕಃ ಏವ ಅತಿಯಾತಃ ಅಹಂ ಅದ್ರಾಕ್ಷಂ ವಿಪಿನಂ ಮಹತ್ ಘೋರಂ ಪ್ರತಿಭಯಾಕಾರಂ ಘೋರಂ ಪ್ರತಿಭಯಾಕಾರಂ ವ್ಯಾಲಾಲುಲುಕ ಶಿವಾಜಿರಂ ನಲವೇಣು ಶರಃ ತನ್ಬಕುಶ ಕೀಚಕ ಗಹರಂ ಏಕಃ ಏವ ಅತಿಯಾತಃ ಅಹಂ ಅದ್ರಕ್ಷಂ ವಿಪಿನಂ ಮಹತ್ ಘೋರಂ ಪ್ರತಿಭಯ ಆಕಾರಂ ವ್ಯಾಲಾಲುಕ ಶಿವಾಜಿರಂ ನಲ ಹುಲ್ಲು ವೇಣು ಬಿದಿರು ಶರಹ ಜೊಂಡು. ಏನದು ಜೊಂಡು ಅಂದ್ರೆ? ಅಮ್ಮ ಏನದು ಜೊಂಡು ಅಂದ್ರೆ? ಜೋಳನ. ಶರಹ ಜೊಂಡು ಅಂದ್ರೆ ಅದು ಬೆಂಡಾಗಿರೋದು. ತುಂಬಿರುವ ದರ್ಬೆ ಹುಲ್ಲು ಕೀಚಕ ಕಳೆ ಗಹರಂ ಗುಹೆಗಳನ್ನು ಏಕಃ ಒಂಟಿಯಾಗಿ ಒಬ್ಬನೇ ಅತಿಯಾತಃ ಹಾದು ಹೋಗಲು ಕಷ್ಟವಾಗಿರುವ ಅಹಂ ನಾನು ಅದ್ರಕ್ಷಂ ಸಂದರ್ಶಿಸಿದೆನು ವಿಭಿನ್ನಂ ದಟ್ಟವಾದ ಅಡವಿಗಳನ್ನು ಮಹತ್
ಮಹತ್ ದೊಡ್ಡ ದೊಡ್ಡ ಘೋರಂ ಘೋರವಾದ ಪ್ರತಿಭಯ ಆಕಾರಂ ಆಕಾರ ಅಪಾಯಕರವಾದ ಅಪಾಯಕರವಾದ ವ್ಯಾಲ ಹಾವುಗಳು ಉಳುಕ ಗೂಬೆಗಳು ಶಿವ ನರಿಗಳು ಅಜಿರಂ ಆಟದ ಮೈದಾನಗಳನ್ನು ಅನುವಾದ ಕೊಟ್ಟರು ಭಕ್ತಿವೇದಾಂತ ಅದಕ್ಕೆ ಜೊಂಡು ಚುಂಡು ಬಿದಿರು ಹುಲ್ಲು ದರ್ಬೆ ಕಳೆ ಮತ್ತು ಗುಸುಗಳ ಅನೇಕ ಕಾಡುಗಳನ್ನು ಒಬ್ಬನೇ ಹಾದು ಹೋದ ವಾಸ್ತವಿಕವಾಗಿ ಒಬ್ಬನೇ ಅಲ್ಲಿ ಹಾದು ಹೋಗುವುದನ್ನು ಅತ್ಯುತ್ತಾದ ಕಷ್ಟದ ಕೆಲಸ. ಗಹನವಾದ ಕತ್ತಲು ಕವಿದ ಅಪಾರಕರವಾದ ಭಯಂಕರ ಕಾಡುಗಳನ್ನು ನಾನು ಸಂಧಿಸಿದ್ದೇನೆ. ಅವೆಲ್ಲ ಹಾವು ಕೊಂಬೆ ನರಿಗಳು ಓಡಾಡುವ ಪ್ರದೇಶವಾಗಿದ್ದವು. ದೇವರ ಸೃಷ್ಟಿಯ ವೈವಿಧ್ಯವನ್ನು ಅನುಭವದಿಂದ ಅರಿಯಲು ಒಬ್ಬಟ್ಟಿನಾಗಿ ಕಾಡು ಮೇಡು ಪಟ್ಟಣ ಹಳ್ಳಿ ಮುಂತೆಡೆ ಪ್ರವಾಸ ಮಾಡುವ ಪರಿವ್ರಾಜಕಾರ್ತನ ಕರ್ತವ್ಯವಾಗಿದೆ. ಇದರ ಉದ್ದೇಶ ದೇವರಲ್ಲಿ ಶ್ರದ್ಧೆಯನ್ನು ಮಾನಸಿಕ ಬಲವನ್ನು ಪಡೆಯುವುದು, ಹಾಗೆ ಭಗವಂತನ ಸಂದೇಶವನ್ನು ಅಲ್ಲಿನ ನಿವಾಸಿಗಳಿಗೆ ಉಪಚಯ ಮಾಡುವುದು ಆಗಿದೆ. ಸನ್ಯಾಸಿಯಾದವನು ಭಯವಿಲ್ಲದ ಕಷ್ಟದ ಕೆಲಸವನ್ನು ಕೈಗೊಳ್ಳುವ ಕರ್ತವ್ಯಕ್ಕೆ ಬದ್ಧನಾಗಿರುತ್ತಾನೆ. ಚೈತನ್ಯ ಮಹಾಪ್ರಭುಗಳು ಈ ವರ್ತಮಾನ ಯುಗದಲ್ಲಿ ಅಪ್ಪಟ ಸನ್ಯಾಸಿಯಾಗಿದ್ದಾರೆ. ಅವರು ಇದೇ ರೀತಿ ಹುಲಿ, ಕರಡಿ, ಹಾವುಗಳು, ಜಿಂಕೆ, ಆನೆಗಳು ಮತ್ತು ಇತರ ಎಷ್ಟೋ ಕಾಡು ಪ್ರಾಣಿಗಳಿಗೆ ಕೂಡ ಜ್ಞಾನದ ಅರಿವನ್ನು ನೀಡುತ್ತಾ ಮಧ್ಯ ಭಾರತದ ದಟ್ಟ ಬೀಡಿನಲ್ಲಿ ಅಡವಿನಲ್ಲಿ ಸಂಚರಿಸಿದರು. ಈ ಕಲಿಯುಗದಲ್ಲಿ ಸಾಮಾನ್ಯ ಮನುಷ್ಯರಿಗೆ ಸನ್ಯಾಸವನ್ನು ನಿಷೇಧಿಸಲಾಗಿದೆ. ಪ್ರಪಂಚಕ್ಕೆ ಉಡುಗೆಯನ್ನು ಪ್ರಚಾರಕ್ಕಾಗಿ ಉಡುಗೆಯನ್ನು ಬದಲಾಯಿಸುವ ಮೂಲದ ಆದರ್ಶ ಸನ್ಯಾಸಿಗಿಂತ ಭಿನ್ನವಾಗಿದೆ. ಆದರೂ ಸಾಮಾಜಿಕ ಸಂಬಂಧವನ್ನು ಸಂಪೂರ್ಣವಾಗಿ ತಡೆಯಲು ದೃಢವ್ರತವನ್ನು ಕೈಗೊಳ್ಳಬೇಕು. ಭಗವಂತನ ಸೇವೆಗಾಗಿ ಬದುಕನ್ನು ಅರ್ಪಿಸಬೇಕು. ಉಡುಗೆಯನ್ನು ಬದಲಾಯಿಸಲು ಕೇವಲ ಸಂಪ್ರದಾಯ ಅಷ್ಟೇ. ಚೈತನ್ಯ ಮಹಾಪ್ರಭು ಸನ್ಯಾಸನ ಹೆಸರನ್ನು ಸ್ವೀಕರಿಸಲಿಲ್ಲ. ಚೈತನ್ಯ ಮಹಾಪ್ರಭುಗಳ ಜಾಡಿನಲ್ಲಿ ಸಾಗುವ ಸನ್ಯಾಸಿ ಎಂದು ಹೇಳಿಕೊಳ್ಳುವವರು ಈ ಕಲಿಯುಗದಲ್ಲಿ ತಮ್ಮ ಹಿಂದಿನ ಹೆಸರನ್ನು ಬದಲಾಯಿಸಕೂಡದು. ಈ ಕಾಲದಲ್ಲಿ ಭಗವಂತನ ಪವಿತ್ರ ಮಹಿಮೆಯನ್ನು ಕೇಳುವ, ಚಿಂತನ ಮಾಡುವ, ಭಕ್ತಿ ಸೇವೆಯನ್ನು ಒತ್ತಾಯಪೂರ್ವಕ ಶಿಫಾರಸು ಮಾಡಲಾಗಿದೆ. ಸಂಸಾರ ಜೀವನದಿಂದ ವಿರಕ್ತಿಯ ವ್ರತವನ್ನು ಕೈಗೊಳ್ಳುವವನು ನಾರದ, ಚೈತನ್ಯರಂಥ ಕಾರ್ಯವನ್ನು ಅನುಕರಿಸಬೇಕಾಗಿಲ್ಲ. ಆದರೆ ಯಾವುದಾದರೂ ಕ್ಷೇತ್ರದಲ್ಲಿ ಕುಳಿತು ವೃಂದಾವನದ 6 ಗೋಸ್ವಾಮಿಗಳಂಥ ಮಹಾ ಆಚಾರ್ಯರು ನೀಡುವ ಪವಿತ್ರ ಗ್ರಂಥಗಳ ಶ್ರವಣ ಮತ್ತು ನಿರಂತರ ಸಂಕೀರ್ತನ ತನ್ನೆಲ್ಲ ಸಮಯ ಮತ್ತು ಶಕ್ತಿಯನ್ನು ಸಮರ್ಪಿಸಿಕೊಳ್ಳಬಹುದು. ಪರಿಶ್ರಾಂತ ಇಂದ್ರಿಯಾತ್ಮ ತೈತೆ ಪರಿತಃ ಬುಭುಕ್ಷಿತ ಸ್ನಾತ್ವಾ ಪಿತ್ವಾ ಹೇದ್ರೇ ನದ್ಯಾ ಉಪಸ್ಪೃಷ್ಟಾ ಗತ ಶ್ರಮ ಪರಿಶ್ರಾಂತ ಆತ್ಮ ಅಹಂ ಚುಟೋಪರಿಷಿತಃ ಬುಭುಕ್ಷಿತಃ ಆತ್ಮ ಪಿತ್ವಾ ಹೋದ್ರೆ ನದ್ಯ ಉಪಸ್ಪಷ್ಟ ಗತ ಶ್ರಮಃ.
ಪರಿಶ್ರಾಂತ ಪರಿಶ್ರಾಂತ ಆಯಾಸಗೊಂಡವನಾಗಿ ಇಂದ್ರಿಯ ದೈಹಿಕವಾಗಿ ಆತ್ಮ ಮಾನಸಿಕವಾಗಿ ಅಹಂ ನಾನು ತೃಟಪರಿತ ಬಾಯಾರಿದವನಿಗೆ ಬುಭುಕ್ಷಿತ ಹಸಿದವನಿಗೆ ಆತ್ಮ ಸ್ನಾನ ಮಾಡಿ ಹಿತ್ವಾ ನೀರನ್ನು ಸಹ ಕುಡಿದು ಕುದ್ರೆ ಸರೋವರದಲ್ಲಿ ಒಂದು ನದಿಯ ಉಪಸೃಷ್ಟ ಸಂಪರ್ಕವುಳ್ಳವನಾಗಿ ಗತ ಪರಿಹಾರ ನಡೆದನು ಶ್ರಮ ಆಯಾಸದಿಂದ. ಅನುವಾದ ಕೊಟ್ಟರೆ ಭಕ್ತಿ ವೇದಾಂತ ಪ್ರಭುಪಾದಕಿ ಜೈ. ಹೀಗೆ ಪ್ರಯಾಣ ಮಾಡುವಂತ ನಾನು ದೇಹಕ್ಕಾಗಿ ಮಾನಸಿಕವಾಗಿ ನನಗೆ ಬಾಯಾರಿಕೆ ಹಸಿಗಳೆರಡು ಆಗಿದ್ದವು. ಆದ್ದರಿಂದ ನಾನು ನದಿಯ ಬುಡದಲ್ಲಿಯೇ ನೀರಿನನ್ನು ಕುಡಿದೆ. ನೀರಿನ ಸಂಕಲ್ಪದಿಂದ ನನ್ನ ದಾಹವು ಆಯಿತು. ಪ್ರಯಾಣಿತನಾದ ಪರಿಭ್ರಜ ಕಾರ್ಯಚಲನನು ಗೃಹಸ್ಥರ ಮನೆಯ ಬಾಗಿಲಲ್ಲಿ ಭಿಕ್ಷೆ ಬೇಡ ನಿಸರ್ಗದ ಕೊಡುಗೆಯಿಂದಲೇ ಹಸಿವು ಬಾರಕೆಯಂಥ ದೈಹಿಕ ಅಗತ್ಯಗಳನ್ನು ಪೂರೈಸಿಕೊಳ್ಳುವುದು. ಪ್ರವೇಜಕಾರ್ಯನು ಆಧ್ಯಾತ್ಮಿಕ ಜ್ಞಾನದ ಅರಿವನ್ನು ಮಾಡಿಸಲು ಗೃಹಸ್ಥರ ಮನೆಗೆ ಹೋಗುವನುವಿನ ಭಿಕ್ಷೆ ಬೇಡಲಿಲ್ಲ. ತಸ್ಮಿನ್ ನಿರ್ಮೋನೋಜ ಅರಣ್ಯೇ ಪಿಪ್ಪಲ ಉಪಸ್ಥೆ ಆಶ್ರಿತಃ ಆತ್ಮಾನಾಂ ಆತ್ಮಸ್ಥಂ ಯದಾ ಶ್ರುತಮಾ ಅಚಿಂತಯಂ ತಸ್ಮಿನ್ ನಿರ್ಮಜನೆ ಅರಣ್ಯೇ ಪಿಪ್ಪಲ ಉಪಸ್ಥಿತೆ ಆಶ್ರಿತಃ ಆತ್ಮಸ್ಥಂ ಯಥಾಶ್ರುತಂ ಅಚಿಂತಯಂ ತಸ್ಮಿನ್ ಅದರಲ್ಲಿ ನಿರ್ಮಾನುಜೆ ನಿರ್ಮಿಷನಾದ ಅರಣ್ಯೆ ಕಾಡಿನಲ್ಲಿ ಫಲ ಅರಳಿ ಮರದ ಕೆಳಗೆ ಕುಳಿತುಕೊಂಡು ಅದರ ರಕ್ಷಣೆಯನ್ನು ಪಡೆದು ಆತ್ಮನ ಬುದ್ಧಿವಂತಿಕೆಯಿಂದ ಪರಮಾತ್ಮನನ್ನು ಆತ್ಮಸ್ತತಂ ತನ್ನಲ್ಲಿ ಸ್ಥಿತಗನಾಗಿರುವ ಯಥಾಶ್ರುತೃ ಮುಕ್ತಾತ್ಮರಿಂದ ನಾನು ಶ್ರವಣ ಮಾಡಿದ ರೀತಿಯಲ್ಲಿ ಅಚ್ಚಿತಂ ಚಿಂತನ ಮಾಡತೊಡಗಿದನು. ಅನುವಾದ ಬಳಿಕ ಮರದಡಿಯಲ್ಲಿ ನೆರಳಿನಲ್ಲಿ ಕುಳಿತು ಮುಕ್ತಾತ್ಮರಾದಿಂದ ಮುಕ್ತರಾದ ನನ್ನನ್ನು ಕಲಿತ ಬುದ್ಧಿ ಮತ್ತೇನು ಉಪಯೋಗಿಸಿಕೊಂಡು ಅಂತಿಮವಾಗಿ ನೀಡಿದ ಪರಮಾತ್ಮನನ್ನು ನಮ್ಮ ಜ್ಞಾನ ಶಕ್ತಿ ತೊಡಗಿದೆ. ತನ್ನ ವೈಯಕ್ತಿಕ ಲಹರಿಯ ತಕ್ಕಂತೆ ಯಾರು ಧ್ಯಾನ ಮಾಡಬಾರದು. ಸದ್ಗುರು ಎಂಬ ವಿಶಾಲವಾದ ಮಧ್ಯಮದ ಮೂಲಕ ಪವಿತ್ರ ಗ್ರಂಥಗಳ ಪ್ರಮಾಣಭೂತಗಳಾದ ಮೂಲವನ್ನು ಆಧರಿಸಿ ಧ್ಯಾನ ಕ್ರಮವನ್ನು ಚೆನ್ನಾಗಿ ಪರಿಪೂರ್ಣವಾಗಿ ತಿಳಿಯಬೇಕು. ಸಕಲ ಜೀವಿಗಳ ಅಂತರ್ಯದಲ್ಲಿ ನೆಲೆಸಿದ ಪರಮಾತ್ಮನ ಧ್ಯಾನಕ್ಕಾಗಿ ತನ್ನ ಪರಿಣಿತ ಬುದ್ಧಿಯನ್ನು ಸರಿಯಾದ ಕ್ರಮದಲ್ಲಿ ಉಪಯೋಗಿಸಬೇಕು. ಸದ್ಗುರುವಿನ ಆದೇಶವನ್ನು ಪಾಲಿಸಿ ಭಗವಂತನಿಗೆ ಪ್ರೇಮಮಯ ಸೇವೆಯನ್ನು ಸಲ್ಲಿಸುವ ಭಕ್ತನು ಈ ಪ್ರಜ್ಞೆಯಲ್ಲಿ ದೃಢವಾಗಿ ಬೆಳೆಸಿಕೊಳ್ಳುವನು. ಶ್ರೀನಾರದರು ಸದ್ಗುರುಗಳು ಸಮರ್ಪಕ ಹೊಂದಿದ್ದರು. ನೀತರಾಗಿ ಅವರ ಸೇವೆ ಮಾಡಿದರು. ಸಮರ್ಪಕವಾದ ಜ್ಞಾನಬೋಧವನ್ನು ಪಡೆದರು. ಹೀಗೆ ಅವರು ಧ್ಯಾನ ಮಾಡಲು ಆರಂಭಿಸಿದರು. ಧ್ಯಾಯತಃ ಚರಣ ಅಂಬೋಜಂ ಭಾವಾನರ್ಜಿತ ಚೇತಸಾ ಔತ್ಕಂಠ್ಯ ಅಶ್ರುಕಲಾ
ಅಕ್ಷಸ್ಯ ಹೃದಿ ಅಶ್ಯಸ್ಯ ಅಕ್ಷಸ್ಯ ಹೃದಿ ಹಾಸಿತ ಶಿಷ್ಯಾಸಿತು ಮೇ ಸನೈ ಹರಿ ಮೇ ಮೇ ಹರಿಯ ಸನ್ರುಹರಿ ಮೇ ಸನ್ರುಹರಿ ಧ್ಯಾಯತೋ ಉದಾಸ್ಮಿನ್ ಉದಾಸ್ಮಿನ್ ಸನ ಚರಣಾಂಬುಜಂ ಧ್ಯಾಯತೋ ಚರಣ ಅಂಬುಜಂ ಗುರುತೋ ಭಾವಾನಿರ್ಜಿತ ಚೇತಸ ಭಾವಾನರ್ಜಿತ ಚೇತಸ ಔತ್ಯಂತ್ಯ ಅಶ್ರುಕಲಾ ಔತ್ಕಂಠ್ಯ ಅಕ್ಷಸ್ಯ ಔತ್ಕಂಠ್ಯ ಅಶ್ರುಕಲಾಕ್ಷಸ್ಯ ಹೃದಯ ಅಸಿತೋ ಮೇ ಶನ್ಯೇ ಹೃದಿ ಹಾಸಿತೋ ಮೇ ಸನ್ನೆ ಹರಿ ಧ್ಯಾಯತಃ ಧ್ಯಾಯತಃ ಈ ರೀತಿಯಾಗಿ ಈ ರೀತಿಯಾಗಿ ಧ್ಯಾನ ಮಾಡುತ್ತಿರುವ ಚರಣಾಂಬುಜಂ ಚರಣಾಂಬುಜಂ ಅಂತರಾತ್ಮನಾದ ದೇವೋತ್ತಮ ಪುರುಷನ ಚರಣ ಕಮಲಗಳನ್ನು ಕುರಿತು ಭಾವಾನ್ವಿತ ಭಾವಾನ್ವಿತ ಭಗವಂತನ ದಿವ್ಯ ಪ್ರೇಮದಲ್ಲಿ ಭಗವಂತನ ದಿವ್ಯ ಪ್ರೇಮದಲ್ಲಿ ಮನಸ್ಸು ಪರಿವರ್ತವಾಗಿರಲು ಚೇತಸ ಚೇತಸ ಮನಸ್ಸಿನ ಮನಸ್ಸಿನ ಚಟುವಟಿಕೆಗಳೆಲ್ಲವೂ ಔತಿಕ್ಯ ಆತುರದಿಂದ ಅಶ್ರುಕಲಾ ಕಣ್ಣೀರು ಸುರಿಸಿತು ಅಕ್ಷಸ್ಯ ಕಣ್ಣುಗಳ ಹೃದಯ ನನ್ನ ಹೃದಯದಲ್ಲಿ ಹಸಿತು ಕಾಣಿಸಿದ ಮೇ ನನ್ನ ಶನಿಹ ವಿಳಂಬ ಇಲ್ಲದೆ ಹರಿಹ ದೇವೋತ್ತಮ ಪುರುಷನು ದಿವ್ಯ ರೂಪದಲ್ಲಿ ಪರಿವರ್ತಿತರಾದ ಮಾನವದಿಂದ ನನ್ನನ್ನು ದೇವೋತ್ತಮ ಪದ್ಮಪುರುಷನ ಪಾದ ಕಮಲಗಳನ್ನು ಧ್ಯಾನ ಮಾಡಲು ತೊಡಗಿದೆ. ತಕ್ಷಣವೇ ನನ್ನ ಕಣ್ಣುಗಳಿಂದ ಹನಿಗಳು ಉರಿದುವು. ವಿಳಂಬವಿಲ್ಲದೆ ದೇವೋತ್ತಮ ಪದ್ಮಪುರುಷನ ಶ್ರೀಕೃಷ್ಣನ ನನ್ನ ಹೃದಯ ಕಮಲದಲ್ಲಿ ಕಾಣಿಸಿಕೊಂಡನು. ದಿವ್ಯ ಪ್ರೇಮದಲ್ಲಿ ಪರಿವರ್ತಿಯಾದ ವನದಿಂದ ನಾನು ದೇವೋತ್ತಮ ಪರಮಪುರುಷನ ಪಾದಕಮಲಗಳನ್ನು ಧ್ಯಾನ ಮಾಡಲು ತೊಡಗಿದೆ. ತಕ್ಷಣ ಭಾವ ಎಂಬ ಪದ ಇಲ್ಲಿ ಅರ್ಥಪೂರ್ಣವಾಗಿದೆ. ಭಗವಂತನ ಬಗ್ಗೆ ಆ ದಿವ್ಯ ಆಸಕ್ತಿಯನ್ನು ತಳೆಯಬೇಕು. ಈ ಭಾವದ ಸ್ಥಿತಿ ಪ್ರಾಪ್ತವಾಗುತ್ತದೆ. ಮೊದಲ ಆರಂಭಿಕ ಸ್ಥಿತಿಯನ್ನು ಶ್ರದ್ಧೆ ಎಂದು ಕರೆಯಲಾಗಿದೆ. ಶ್ರದ್ಧೆ ಎಂದರೆ ಭಗವಂತನ ಇಷ್ಟಪಡುವುದು. ಆ ಇಷ್ಟವನ್ನು ಹೆಚ್ಚಿಸುವುದಕ್ಕಾಗಿ ಭಗವಂತನ ಶುದ್ಧ ಭಕ್ತರ ಸಂಘ ಮಾಡಬೇಕು. ಭಕ್ತಿ ಸೇವೆ ಗ್ರಂಥಕ್ಕೆ ನೀತಿಯ ನಿಯಮಗಳನ್ನು ಆಚರಣೆಗೆ ತರುವುದು ಮೂರನೇ ಹಂತ. ಅದರಿಂದ ಎಲ್ಲ ಬಗೆಯ ಅನರ್ಥಗಳು ದೂರವಾಗುತ್ತದೆ. ಭಕ್ತಿ ಸೇವೆ ಬೆಳವಣಿಗೆ ಅಡ್ಡ ಬರುವ ಎಲ್ಲ ವೈಯಕ್ತಿಕ ದೌರ್ಬಲ್ಯಗಳು ನಿವಾರಣವಾಗುತ್ತದೆ. ಎಲ್ಲ ಅನರ್ಥಗಳ ಮತ್ತು ವೈಯಕ್ತಿಕ ದೌರ್ಬಲ್ಯಗಳ ನಿವಾರಣೆಯಾದಾಗ ದಿವ್ಯ ವಸ್ತುವಿನಲ್ಲಿ ನಿಷ್ಠೆ ಉಂಟಾಗುತ್ತದೆ. ಬೃಹತ್ ಪ್ರಮಾಣದಲ್ಲಿ ಅದನ್ನು ಹೆಚ್ಚಿಸಿಕೊಳ್ಳಲು ಅಭಿರುಚಿ ಉಂಟಾಗುತ್ತದೆ. ಈ ಹಂತ ಆಸಕ್ತಿಗೆ ದಾರಿ ತೋರುತ್ತದೆ. ಆ ಬಳಿಕೆ ಭಾವ ಅಥವಾ ಭಗವಂತನ ಬಗ್ಗೆ ಶುದ್ಧ ಪ್ರೇಮದ ಮೊದಲನೇ ಹಂತ ಒದಗುತ್ತದೆ. ಈ ಮೇಲಿನ ವಿಭಿನ್ನ ಹಂತಗಳು ದಿವ್ಯ ಪ್ರೇಮದ ಬೆಳವಣಿಗೆ ಬೇರೆ ಬೇರೆ ಸ್ತರಗಳಾಗಿವೆ ಅಷ್ಟೇ. ದೈವಿಕ ಪ್ರೇಮದ ಅತಿಶಯವಾಗಿ ಸಂಪನ್ನನಾದಾಗ ಅಗಲಿಕೆಯ ಗಾಢ ಅನುಭವ ಉಂಟಾಗುತ್ತೆ. ಅದು 8 ರೀತಿಯ ಭಾವೋದ್ವೇಗಗಳಿಗೆ ಕಾರಣವಾಗುತ್ತದೆ. ಭಕ್ತನ ಕಣ್ಣುಗಳಿಂದ ನೀರು ಒರೆಸುವುದು ಒಂದು ಸ್ವಯಂ ಪ್ರವೃತ್ತ ಪ್ರತಿಕ್ರಿಯೆಯಾಗಿದೆ. ಶ್ರೀ ನಾರದ ಮುನಿಗಳು ತಮ್ಮ ಹಿಂದಿನ ಜನ್ಮದಲ್ಲಿ ಮನೆ ಬಿಟ್ಟು ಹೊರಟ ಬಳಿಕ ಬಲುಬೇಗ ಹಂತವನ್ನು ತಲುಪಿದ್ದರಿಂದ ಭಗವಂತನ ನೈಜ ಸನ್ನಿಧಾನ ಕಾಣುವುದವರಿಗೆ ಸುಲಭ ಸಾಧ್ಯವಾಯಿತು. ಅದನ್ನು ಅವರು ತಮ್ಮ ಐಹಿಕ ವಾಸನೆ ಇಲ್ಲದ ಅಭಿವೃದ್ಧಿವಾದ ಆಧ್ಯಾತ್ಮಿಕ ಇಂದ್ರಿಯಗಳಿಂದ ಸುಸ್ಪಷ್ಟವಾಗಿ ಅನುಭವಿಸಿದರು. ಓಂ ಅಜ್ಞಾನತಿಮಿರಂಧಸ್ಯ